ಆಧುನಿಕ ಜೀವನ ಶೈಲಿ, ಆಹಾರ ಶೈಲಿ, ವ್ಯಾಯಾಮ ರಹಿತ ಬದುಕು, ವಿಭಕ್ತ ಕುಟುಂಬ, ಸಾಮರಸ್ಯದ ನ್ಯೂನತೆಗಳ ಅನೇಕ ದೈಹಿಕ ಮತ್ತು ಮಾನಸಿಕ ಸಾಮರಸ್ಯಗಳನ್ನು ಹುಟ್ಟುಹಾಕಿವೆ. ಅದರಲ್ಲಿ ಗಡಿಬಿಡಿ ಜೀವನ, ಸಮಯದ ಕೊರತೆ, ಅಡುಗೆ ಮಾಡಲು ಬೇಸರ, ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ಉದ್ಯೋಗಸ್ಥರಾಗಿದ್ದರೆ ದಿಢೀರ್ ಆಹಾರವೇ ಗತಿ ಇಲ್ಲವೇ ಫ್ರಿಜ್ನಲ್ಲಿಟ್ಟಿರುವ ಹಳೆ ಆಹಾರವನ್ನು ಬಿಸಿ ಮಾಡಿ ತಿನ್ನುವ ಅನಿವಾರ್ಯತೆ, ಆರೋಗ್ಯಕ್ಕೆ ಶುದ್ಧವಾದ ಆಹಾರ ಸೇವನೆ ಅಗತ್ಯ. ಎಲ್ಲರಿಗೂ ತಿಳಿದ ಹಾಗೆ ಶುಚಿಯಾದ ಕೈಗಳಿಂದ ಬಿಸಿಯಾದ ಶುಚಿಯಾಗಿ ತಯಾರಿಸಿದ ಆಹಾರ ಪೂರ್ಣ ಆರೋಗ್ಯ. ಬೀದಿ ಬದಿಯಲ್ಲಿ ತಯಾರಿಸುವ ಪಾನಿಪುರಿ, ನೂಡಲ್ಸ್, ಫ್ರೈಡ್ ರೈಸ್ ಇತ್ಯಾದಿ ಆಹಾರಗಳಲ್ಲಿ ಸೇರಿಸುವ ರಾಸಾಯನಿಕಗಳು, ಕೃತಕ ಬಣ್ಣಗಳು ಕ್ಯಾನ್ಸರ್ ಕಾರಕ. ಜಂಕ್ ಫುಡ್ಗಳಂತಹ ಅನೇಕ ರೋಗಗಳು ಸೃಷ್ಟಿಸುತ್ತವೆ, ಮಕ್ಕಳ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. ಚಿಕ್ಕ ಮಕ್ಕಳಲ್ಲೂ ಕಂಡುಬರುತ್ತಿರುವ ಬೊಜ್ಜು, ಮಧುಮೇಹ ಇತ್ಯಾದಿ ಕಾಯಿಲೆಗಳು ಅಧಿಕವಾಗುತ್ತಿವೆ. ಅಧಿಕ ಸಮಯ ಮೊಬೈಲ್ ಬಳಸುವುದರಿಂದ ಕಣ್ಣಿನ ದೃಷ್ಟಿ ವ್ಯತ್ಯಾಸವಾಗಿ ದೃಷ್ಟಿ ಪಟಲ ಕಡಿಮೆಯಾಗಿ ಕನ್ನಡಕಗಳನ್ನು ಬಳಸುವಂತಾಗಿದೆ. ಆರೋಗ್ಯದ ಪರಿಕಲ್ಪನೆ ಬದಲಾಗಿದೆ. ಎಲ್ಲರೂ ಗೂಗಲ್ ಡಾಕ್ಟರ್ಗಳಾಗಿದ್ದಾರೆ. ಗೂಗಲ್ ನೋಡಿ ಇಲ್ಲದೆ ಇರೋ ಕಾಯಿಲೆ ಇದೆ ಎನ್ನುವ ಭ್ರಮೆ ಒಂದೆಡೆ ಆದರೆ, ಸ್ವಯಂ ಚಿಕಿತ್ಸೆ ಮಾಡಿಕೊಂಡು ಅದರ ಅಡ್ಡ ಪರಿಣಾಮಗಳಿಂದ ನರಳುವ ಎಷ್ಟು ಜನರಲ್ಲಿ ಔಷಧಿ ಒಗ್ಗದಿರುವಿಕೆ, ಅಲರ್ಜಿ, ಗಂಭೀರ ಅಲರ್ಜಿ ಸಮಸ್ಯೆಯಿಂದಾಗಿ ಪ್ರಾಣಾಪಾಯ ಸಂಭವಿಸಬಹುದು. ಎಷ್ಟೋ ವೇಳೆ ದಿಢೀರ್ ಮೂತ್ರಪಿಂಡಗಳ ವೈಫಲ್ಯ ಆಗಬಹುದು. ಇದು ಒಂದು ರೀತಿ ಆದರೆ, ಇನ್ನೊಂದು ಕಡೆ ಜನಸಾಮಾನ್ಯರಿಗೆ ಅತ್ಯಧಿಕ ಅಗತ್ಯ ಕಾಳಜಿ. ವೈದ್ಯರು ಸೂಚಿಸದೆ ಹೋದರೂ ಎಕ್ಸ್ರೇ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್, ವಿಧಿವಿಧಾನದ ರಕ್ತ ಪರೀಕ್ಷೆ ಮಾಡಿಸಿ ಅಸಮಾಧಾನ. ವೈದ್ಯರು ಅಗತ್ಯವಿಲ್ಲದಿದ್ದರು ಎಂದು ಅವರನ್ನು ಒತ್ತಾಯಿಸಿ ಪರೀಕ್ಷೆಗೆ ಒಳಪಡಿಸುವವರು ಇದ್ದಾರೆ. ಹೆಚ್ಚು ಹಣ ಖರ್ಚು ಮಾಡಿ ಪರೀಕ್ಷೆಗಳನ್ನು ಮಾಡಿಸಿದವರಷ್ಟೇ ಕಾಯಿಲೆ ಬಗ್ಗೆ ವೈದ್ಯರಿಗೆ ತಿಳಿಯುತ್ತದೆ ಎಂಬುದು ಅವರ ನಂಬಿಕೆಯಾಗಿದೆ.